ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ ಅಧ್ಯಾಯ 3. ರಾಮ ಐತಾಳರ ಎಣಿಕೆ ಸಮನಾಯಿತು. ಮರುದಿವಸ ಬೆಳಗಿನೊಳಗಾಗಿ ಅವರ ಬಯಲಿನ ಹೆಚ್ಚಿನ ಗದ್ದೆಗಳಿಂದ ನೀರು ಇಳಿದು ಹೋಗಿತ್ತು. ನೆರೆಯು ಅರ್ಧಕ್ಕರ್ಧ ಇಳಿದಿತ್ತು. ಬೆಳಗಿನ ಜಾವಕ್ಕೆ ಸರಸ್ವತಿಯು ಎದ್ದವಳು ಹೊಳೆಯ ಕಡೆಗೆ ಮೊದಲು ಹೋಗಿ ನೀರಿಳಿದುದನ್ನು ಕಣ್ಣಾರೆ ಕಂಡು ಬಂದು ಅಲ್ಲಿಂದ ಸೂರನ ಮನೆಗೆ ಯಾತ್ರೆ ಬೆಳೆಸಿದಳು. ಅವಳ ಗಂಟಲಿನಿಂದ ಸೂರನ ಹೆಂಡತಿಗೆ ಎಚ್ಚರವಾಗಿ ಹೊರಕ್ಕೆ ಬಂದು ಯಾರೋ ಎಂದು ಕೇಳಿದರೆ ಸರಸ್ವತಮ್ಮ ಯಾಕ್ ಬಂದ್ರಿ ಎನ್ನುವುದರಲ್ಲಿ ಸರಸ್ವತಿಯು ತನ್ನ ಸಂದೇಶವನ್ನು ಅರುಹಿಯೂ ಆಯಿತು. ಸೂರನ ಹೆಂಡತಿಯು ಅಬ್ಬಾ, ಈ ಬಾಂಬ್ರು ಏನಾದ್ರೂ ಹಿಡಿದ್ರೆ ವರಾತ ಹಿಡ್ದಾಗೆ ಎಂದಳು. ಯಾಕೆ ಹೀಗೆನ್ನುತ್ತಾಳೆ ಎಂದು ಸರಸ್ವತಿಗೆ ವಿಸ್ಮಯ. ಅಷ್ಟರಲ್ಲಿ ಆಕೆಯು ಬಂದು ನಿಮ್ಮ ಅಣ್ಣಯ್ಯನವರು ಬಂದು ಹೇಳಿ ಹೋಗಿ ಒಂದು ನಿದ್ರೆ ಸಹ ಕಳೆಯಲಿಲ್ಲ. ರಾತ್ರಾತ್ರಿ ಏನ್ ತರಾತುರಿ, ಹೂಡೋದ್ ಬೆಳಿಗ್ಗೆ ಅಲ್ಲವೇ ಎಂದಳು. ಅಣ್ಣನ ರಾತ್ರಿಯ ದಿಗ್ವಿಜಯ ತಂಗಿಗೆ ತಿಳಿದಿರಲಿಲ್ಲ. ಅವಳಿಗೆ ನಗು ಬಂದು ನೀನು ಬೈಯುವಷ್ಟು ಬೈ ಮಾರಾಯಿತಿ, ಅಂತೂ ಹೂಟೆ. ಈ 1 ವರ್ಷದ್ದು ಮುಗಿಸಿದರೆ ಮುಂದಿನ ವರ್ಷದ ತನಕ ನಿನ್ನ ಜೀವ ತಿನ್ನೋದಿಲ್ಲ ಎಂದಳು. ಅಂತೂ ಸೂರಪ್ಪ ಮಾತಿಗೆ ಸಮನಾಗಿ ಹೊತ್ತು ಉದಯಿಸುವಾಗ ಗದ್ದೆಯನ್ನು ಹೂಡುತ್ತಿದ್ದ. ಚಳಿ ಗಾಳಿ ಹನಿ ಮಳೆಗಳ ತಾಳಕ್ಕೆ ಅವನ ಕೆಲಸ ಸಾಗಿಬಿಟ್ಟಿತ್ತು. ಆದರೆ ಮುಂದೆ ಅವರ ಅಗೇಡಿಯಿಂದ ಭತ್ತದ ಸಸಿಗಳನ್ನು ಕಿತ್ತು ತರುವ ಕೆಲಸ ಮಾತ್ರ ಮೆಲ್ಲಗಾಯಿತು. ಸೂರನ ಹೆಂಡತಿಯನ್ನು ಬಿಟ್ಟು ಅವರಿಗೆ ಬೇರೆ ಯಾವ ಆಳುಗಳು ಸಿಗಲಿಲ್ಲ. ಹಾಗೆಂದು ಐತಾಳರು ಹೆದರುವವರೇ? ಹೆಂಡತಿ ತಂಗಿಯರನ್ನು ಕಟ್ಟಿಕೊಂಡು ಅಗೇಡಿಗೆ ಇಳಿದರು. 3 ಹೆಂಗಸರು ಮಳೆಯಲ್ಲಿ ನೆನೆಯುತ್ತಾ ಅಗೆಯನ್ನು ಕಿತ್ತರು, ಸೂಡಿ ಮಾಡಿ ಎಸೆದರು. ಐತಾಳರು ಇದೊಂದು ಮುಲಾಜೆ ಎಂದು ದೋಂಟಿ ಕಾಲಿಕ್ಕಿಕೊಂಡು ಅಗೆಯ ಹೊರೆಯನ್ನು ನಟ್ಟಿ ಗದ್ದೆಗೆ ಸಾಗಿಸಿಯೇ ಬಿಟ್ಟರು. ಮನಸ್ಸು ಬಂದರೆ ರಾಮ ಐತಾಳರಿಂದ ಆಗದ ಕೆಲಸವೇ ಇಲ್ಲ. ಸರಿ, ಆ ಸಂಜೆಯೊಳಗಾಗಿ ಕಿತ್ತಷ್ಟು ಅಗೆಯನ್ನು ಅವರ ಮೇಲಿನ ಗದ್ದೆಯಲ್ಲಿ ನಟ್ಟೂ ಆಯಿತು. ಆ ವರ್ಷದ ಬೇಸಾಯ ಬಹು ಗಡಿಬಿಡಿಯಲ್ಲಾಯಿತು. ಕಾರಣ ಮೊದಲಿನ 15 ದಿವಸ ನೆರೆ ನೀರು ನುಗ್ಗಿ ಎಲ್ಲರ ಕೆಲಸ ಹಿಂದಾಗಿತ್ತು. ಮುಂದೆ ಅಗೆಗೆ ಗಂಟು ಬಿದ್ದೀತೆಂದು ಎಲ್ಲರೂ ಅವಸರ ಮಾಡತೊಡಗಿದರು. ಎಲ್ಲರ ಸಾಗುವಳಿಯು ಒಂದೇ ಕಾಲದಲ್ಲಿ ನಡೆಯಲು ಸಾಕಷ್ಟು ಆಳುಗಳೇ ಇಲ್ಲವಾಯಿತು. ಹೀಗಾಗಿ ಅಗೆ ಕೀಳುವ ನಡುವ ಕೆಲಸಗಳ ಅರ್ಧಕ್ಕರ್ಧ ಹೊರೆ ಐತಾಳರ ಮನೆಯವರ ಮೇಲೆಯೇ ಬಿದ್ದಿತು. ಹೊರಗಿನವರೆಂದರೆ ಹೂಟೆಗೆ ಸೂರ, ನಾಟಿಗೆ ಸೂರನ ಹೆಂಡತಿ. ಸೂರನ ಹೆಂಡತಿಯ ಋಣವನ್ನು ಸರಸ್ವತಿಯು ತಾನೇ ಹೋಗಿ ಅವಳಿಗೆ ಆಳು ಸಹಾಯ ಮಾಡಿ ತೀರಿಸಿಯೇ ಬಿಟ್ಟಳು. ಇಲ್ಲವಾದರೆ ಆಕೆ ಎಲ್ಲರ ಬಿಟ್ಟಿ ಮಾಡಿ ಮನೆಯ ಗದ್ದೆ ಹಾಳು ಬಿತ್ತು ಎನ್ನಬಾರದಲ್ಲ ಎಂಬುದಕ್ಕಾಗಿ ಹಾಗೆ ಮಾಡಿದಳು. 6 ತಿಂಗಳು ಮೊದಲಿಗೆ ವಿಶಾಲ ಕೆರೆಯಂತೆ ಕಾಣಿಸುತ್ತಿದ್ದ ಪಡುವಣ ಬಯಲು ನಟ್ಟಿ ಮುಗಿದ ಮೇಲೆ ಹಚ್ಚ ಹಸಿರಾಗಿ ಬಿಟ್ಟಿದೆ. ಕಡಲಿನ ಗಾಳಿ ತೆಂಕು ಗಾಳಿಗಳು ಆ ವಿಶಾಲ ಬಯಲಿನಲ್ಲಿ ಮೈಲು ಮೈಲುಗಳ ತನಕವೂ ಹೊಲದ ಹಸುರನ್ನು ತೆರೆಗಳಂತೆ ತೂಗಿಸುವ ನೋಟ ಕಡಲನ್ನೇ ನಾಚಿಸುವಂತ ನೋಟವಾಗಿತ್ತು. ಐತಾಳರ ಮನೆಯ ಅರಾಲಿನಲ್ಲಿ ನಿಂತುಕೊಂಡರೆ 3 ಪಡುಗಳೆರಡೂ ಕಾಣಿಸುತ್ತವೆ. ಪಡುವಿಗೆ ತಿರುಗಿದರೆ ನಿತ್ಯ ಪರಿಚಿತವಾದ ಕಡಲು ನೀಲಿ ನೀಲಿ ಹಸುರಾಗಿ ಆರ್ಭಟಿಸುವುದು. ಅದರ ಅಂಚಿನಲ್ಲಿ ನೆರೆಯುಕ್ಕಿ ಉರುಳುವ ತೆರೆಗಳು. ಮೂಡಣಕ್ಕೆ ತಿರುಗಿದರೆ ಅಷ್ಟೇ ಉದ್ದವಿರಬೇಕು ಎಂದು ಕಾಣಿಸುವ ಮೂಡಣದ ವಿಶಾಲವಾದ ಬಯಲು. ಸುಯಿಯೆಂದು ಹಸಿರೆಲೆಗಳ ತೆರೆಗಳನ್ನು ಉರುಳಿಸುವಂತೆ ಕಾಣುವ ನೋಟ. ಈ ವರ್ಷ ಮಳೆಗಾಲ ಪ್ರಾರಂಭದಲ್ಲೇನೋ ತೊಡಕು ಉಂಟು ಮಾಡಿತಾದರೂ ಮುಂದೆ ಪ್ರತಿ ನಕ್ಷತ್ರಕ್ಕೂ ರೈತನು ಬಯಸುವ ರೀತಿಯಲ್ಲೇ ಸಾಗಿತು. ಮಾತ್ರವಲ್ಲ, ನೆರೆಯ ನೀರು ಬಹಳ ಅನುಕೂಲವಾಗಿಯೇ ಒದಗಿತು. ಇಷ್ಟು ವರ್ಷಗಳಿಗಿಂತ 3 ಪಾಲಷ್ಟು ಕಟ್ಟಿಗೆಯನ್ನು ಈ ವರ್ಷ ಕೂಡಿ ಹಾಕಿದವರಿದ್ದಾರೆ. ಆದರೆ ಐತಾಳರ ಮನೆಯವರು ಆಳುವೆಗೆ ತೀರಾ ಸಮೀಪಸ್ಥರಾದುದರಿಂದ ಬಹು ಸಾಹಸ ಮಾಡಿ ಕಡಲಲ್ಲಿ ಮುಂದುವರಿಯುವಂತಿಲ್ಲ. ಅಳುವೆಯಿಂದ ಹದವಾದ ದೂರದಲ್ಲಿ ವಾಸಿಸುವವರ ಅದೃಷ್ಟ ಹೇಳಿತೀರದು. ತಮಗೆ ಕಟ್ಟಿಗೆಯು ಮಿಕ್ಕಿ ಪರರಿಗೆ ಮಾರಿದುದವರುಂಟು. ತೇಲಿ ಬಂದ ಭಾರಿ ಮೋಪುಗಳನ್ನು ಕಡಲಿನ ದಂಡೆಯಲ್ಲೇ ಹುಗಿದು ಮರೆಯಿಸಿ ಮೆಲ್ಲಗೆ ಗುಟ್ಟಿನಲ್ಲಿ ಮಾರಾಟ ಮಾಡಿದವರೂ ಉಂಟು. ಸರಸ್ವತಿ ಪಾರ್ವತಿಯವರಿಗೆ ಅಂಥ ವ್ಯಾಪಾರದ ಆಸೆಯಿಲ್ಲ. ಯಥೇಷ್ಟ ಕಟ್ಟಿಗೆ ದೊರಕಿದರಾಯಿತು. ಅದಂತೂ ದೊರಕಿಯೇ ದೊರಕಿತು. ಇನ್ನು ಅವರು ಕಾದಿರುವುದು ಪ್ರಥಮ ಏಕಾದಶಿ ದಿನವನ್ನು.
ಆ ದಿನವೂ ಬಂದಿತು. ಊರಲ್ಲಿ ಭಾಗವತ, ರಾಮಾಯಣ ವಾಚನಗಳು ತೊಡಗಿದವು. ಅವಳ ಬಯಕೆಯಂತೆ ಕತೆ ತೊಡಗುವವರು ಅಕ್ರೂರನು ಕೃಷ್ಣ ಬಲರಾಮನನ್ನು ಕಂಸನ ಅರಮನೆಗೆ ಒಯ್ದಲ್ಲಿಂದಲೇ ತೊಡಗಿದರು. ಆಷಾಢಿ, ಸೋಣೆ ತಿಂಗಳ ಕಾಲದಲ್ಲಿ ಹೇಗೆ ಕಳೆದವು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ಭಾದ್ರಪದ ಕಳೆಯುತ್ತಲೇ ಗದ್ದೆಗಳಲ್ಲಿ ಭತ್ತದ ತೆನೆಯು ಹೊಂಬಣ್ಣವಾಗಿ ಸಸಿಗಳೆಲ್ಲ ಸರಳ ಮಂಚವನ್ನು ಹಿಡಿದ ಭೀಷ್ಮಾಚಾರ್ಯನಂತೆ ಒರಗಿದವು. ಕಮ್ಮಾರನ ಮನೆಯಲ್ಲಿ ಕತ್ತಿಗಳಿಗೆ ಹಲ್ಲು ಬೀಳುವ ಸಮಯ. ಬಾನಿನಲ್ಲಿ ಮುಗಿಲು ಕವಿದು ಗುಡುಗು ಆರ್ಭಟಿಸತೊಡಗಿತು. ಹೊಲಗಳಿಗೆ ರೈತರು ಹೋಗುವ ತನಕ ಬಿಸಿಲು. ಕತ್ತಿ ಹಾಕಿ ಹುಲ್ಲನ್ನು ಸೂಡಿ ಮಾಡುವುದರಲ್ಲೇ ನಿಮಿಷಾರ್ಧದಲ್ಲಿ ಕಾರ್ಮುಗಿಲು ಕವಿದು ಜಡಿ ಮಳೆ ಮಿಂಚುಗಳಿಗೆ ಆರಂಭ. ಆಗಲೇ ಕತ್ತಲಾಗುತ್ತದೆ. ಕಡಲಿಂದ ಮೂಡಣದ ಘಟ್ಟಗಳ ತನಕ ಮಿಂಚಿನ ಬಳ್ಳಿಗಳು ಹಾಸಿ ಬೀಸಿ ಎರಗುತ್ತವೆ. ಕಣ್ಣೆದುರಿಗೆ ಎಲ್ಲಿ ಎರಗಿತು, ಎಲ್ಲಿಯ ಹನೆಯ ಮರವನ್ನು ಸುಟ್ಟಿತು ಎಂಬ ಗಡಿಬಿಡಿ. ಒಂದು ದಿನ ಸರಸ್ವತಿ ಪಾರ್ವತಿಯರು ಹೊಲದಲ್ಲಿ ಕೊಯ್ಲಿಗೆ ಕತ್ತಿ ಹಾಕಿದ್ದರಷ್ಟೆ. ಅವರಿಗೆ 100 ಗಜ ದೂರದಲ್ಲಿ ಸಿಡಿಲೊಂದು ಎರಗಿತು. ಇವರಿಗೆ ಒಮ್ಮೆಯೇ ಮೈ ಚುಮ್ಮೆನಿಸಿ ಮರಗಟ್ಟಿತು. ಕೈಯ ಕತ್ತಿಯು ಕಳಚಿತು. ಚೇತನ ಬರುವಾಗ ಬೆದರಿಕೆಯಿಂದ ಬಾಯಲ್ಲಿ ಸರಸ್ವತಿಯು ಧನಂಜಯ ಧನಂಜಯ ಅನ್ನುತ್ತಿದ್ದಾಳೆ. ಆಕೆ ಧನಂಜಯ ಅನ್ನು ಅವನೇ ಕಾಯಬೇಕು ಎಂದಳು. ಪಾರ್ವತಿಯು ಅವಳನ್ನು ಅನುಕರಿಸಿದಳು. ಅವರು ತಿರುಗಿ ನೋಡುತ್ತಾರೆ. ಅರಾಲಿನಲ್ಲಿ 6-7 ಹನೆಮರಗಳು ಕೆಂಡವಾಗಿವೆ. ಮರುಕ್ಷಣವೇ ಇಬ್ಬರು ಗದ್ದೆಯನ್ನು ಬಿಟ್ಟು ಮನೆಗೆ ಓಡತೊಡಗಿದರು. ಆ ದಿನ ಗದ್ದೆಯಲ್ಲಿ ನಿಲ್ಲಲು ಯಾರೊಬ್ಬರಿಗೂ ಧೈರ್ಯ ಸಾಲದು. ಮನೆಗೆ ಹೋದರೆ ಒಂದು ರಕ್ಷಣೆಯೇ. ಅಂತೂ ಹೋಗಿ ಹಾರೆ ಕೊಡಲಿಗಳನ್ನು ಅಂಗಳಕ್ಕೆಸೆದು ಧನಂಜಯನ ಜಪಕ್ಕೆ ತೊಡಗಿದರು. ಸರಿ, ಅದೇ ದಿವಸದ ಮುಗಿಲಿನ ಆಟ ಕೊನೆಯದಾಯಿತು. ಮುಂದೆ ಬಿಸಿಲೇ ಬಿಸಿಲು. 6-7 ದಿವಸಗಳಲ್ಲಿ ಹಳದಿ ಬಣ್ಣ ಹೊತ್ತ ಊರಿನ ಬಯಲು ತಿರುಗಿ ಕರಿ ಬಣ್ಣವಾಗಿದೆ. ತಗ್ಗಿನ ಗದ್ದೆಗಳಲ್ಲಿ ಓ ಓ ಓ ರಾಗ ಕೇಳುತ್ತಿದೆ. ಸೂರಪ್ಪನ ಎತ್ತುಗಳು ನೊಗವನ್ನು ಎಳೆಯುತ್ತಿವೆ. ಐತಾಳರ ಮನೆಯ ಅಂಗಳದಲ್ಲಿ ಸೂರನ ಹೆಂಡತಿ ಸರಸ್ವತಿ ಪಾರ್ವತಿಯರು ತಲೆಗೆ ಬಟ್ಟೆ ಕಟ್ಟಿಕೊಂಡು ಹೊಡೆಮಂಚಕ್ಕೆ ಹುಲ್ಲನ್ನು ಬಡಿಯುತ್ತಿದ್ದಾರೆ. ಆಗಾಗ ಉತ್ಸಾಹದಿಂದ ಹೋಲಿ ಹುಡಿಬಾ ಎಂದು ಕೂಗುತ್ತಿದ್ದಾರೆ. ನಿಜಕ್ಕೂ ಅಗೆಯೆಲ್ಲ ಕೊಳೆತು ಈ ವರ್ಷದ ಬೆಳೆ ಹೋಯಿತು ಎಂದು ಅತ್ತಂತ ಐತಾಳರ ಮನೆಯವರು ಭತ್ತದ ರಾಶಿ ನೋಡಿ ಹಿಗ್ಗಿದರು. ಈ ವರ್ಷ 10 ಮಡಿಯಾದರೂ ಭತ್ತ ಹೆಚ್ಚಿ ಬರಬೇಕು ಎಂದಳು ಸರಸ್ವತಿ. ಪಾರ್ವತಿ ಇದ್ದೀತು ಎಂದಳು. ಐತಾಳರು ರೇಗಿ, ಹರಕ್ಬಾಯಿ ನಿಮ್ದು, ಬರೀ 10 ಮುಡಿ ಸಾಕೆ, ಒಂದು ಕೋರ್ಜಿಯೇ ಹೆಚ್ಚಲಿಕ್ಕಿಲ್ಲವೇ ಎಂದರು. ಅವರಿಗೂ ಮನಸ್ಸಿನಲ್ಲಿ ಆ ವಿಚಾರ ತಿಳಿದಿತ್ತು. ಆದರೆ ಬಹಿರಂಗವಾಗಿ ಅವರು ಅದನ್ನು ಒಪ್ಪಲಾರರು. ಅದಕ್ಕಾಗಿ ಆ ದಿನ ಭತ್ತ ಅಳೆಯಲು ತಂದ ಕಳಸೆ ಕೋಲುಗಳನ್ನು ಹಾಗೆಯೇ ಒಳಗಿರಿಸಿಬಿಟ್ಟರು. ದೀಪಾವಳಿ ಕಳೆದ ಬಳಿಕವೇ ಅವರು ಆ ಭತ್ತವನ್ನು ಮನೆಯಲ್ಲಿ ತಾವೇ ಒಬ್ಬರಿದ್ದಾಗ ಅಳೆದು ನೋಡಿದರು. ಮನೆಯ ಹೆಂಗಸರು ಹೊರಗೆ ಹೋದುದನ್ನು ಕಂಡು ಅಳೆದರು. ಬಹಳ ಕೆಲಸವಾಯಿತು. ಆದರೇನು, 10 ಅಲ್ಲ 15 ಕಳಸೆ ಭತ್ತ ಹೆಚ್ಚು ಬಂದಿತ್ತು. ಮನೆಗೆ ಸರಸ್ವತಿ ಪಾರ್ವತಿಯರು ಮರಳಿ ಬರುವಾಗ ಇವರ ಅಳತೆ ಮುಗಿದಿತ್ತು. ಹೇಗೆ, ಕಳೆದ ವರ್ಷದಷ್ಟಾದರೂ ಇದೆಯೋ ಎಂದು ಸರಸ್ವತಿಯು ಕೇಳಿದಳು. ನಿಮ್ಮ ಹರಕುಬಾಯಿಂದಾಗಿ 2 ಕಳಸೆ ಕಡಿಮೆ ಅಂದರು ಐತಾಳರು. ಆದರೆ ಸರಸ್ವತಿ ಕಡಿಮೆಯವಳಲ್ಲ. ಐತಾಳರು ಇಲ್ಲದ ದಿವಸ ಪಾರ್ವತಿಯೊಡನೆ ಸೇರಿ ತಾನೇ ಭತ್ತವನ್ನು ಅಳೆದು ತನ್ನ ಊಹೆ ನಿಜವೆಂದು ಖಾತ್ರಿಪಡಿಸಿಕೊಂಡಳು. ಅಬ್ಬಾ, ಅಣ್ಣನೇ, ಮನೆಯವ್ರತ್ರನೂ ಸುಳ್ಳೆ. ಬಂದ್ರೆ ಕೇಳ್ತೀನಿ. ದುಡಿಯೋದಕ್ಕೆ ನಾವು ಬೇಕು, ಭತ್ತ ಎಷ್ಟಾಯ್ತಂತ ತಿಳಿಯೋಕೆ ನಾವು ಬೇಡ್ವೆ. ಪಾರ್ವತಿ, ಹುಲ್ಲು ಕತ್ತರಿಯನ್ನು ನೋಡುವಾಗಲೇ 300 ಸೀಡಿಯಾದ್ರೂ ಹೆಚ್ಚಿದ್ದೀತು ಎಂದು ತಿಳಿದಿತ್ತು. ಆದ್ರೆ ಈ ಅಣ್ಣ ಎಂದುಕೊಂಡಳು. ನಮ್ಗೆ ಹೆಚ್ಚಿದೆ ಎಂದು ತಿಳಿದರೆ ಯಾರ್ಯಾರ ಮುಂದೆ ಹೇಳ್ತೇವೆ ಎಂದು ಗುಟ್ಟು ಮಾಡಿರ್ಬೇಕು. ಅಷ್ಟು ಬುದ್ಧಿ ಯಾರಿಗೂ ಇಲ್ವೇ? ಕೊಯ್ಲು ಮುಗಿದ ಕೂಡ್ಲೆ ಊರಿಗೆಲ್ಲ ಸುದ್ದಿ ಸಾರ್ಲಿಕ್ಕೆ ಹೊರಡ್ತೀವೇನು? ಹಾಗೂ ಇರ್ಲಿ, ನಮಗ್ ತಿಳಿತಲ್ಲ. ಈ ವರ್ಷ ಹುಲ್ಲೂ ಉಂಟು, ಭತ್ತವೂ ಉಂಟು. ಘಟ್ಟದಿಂದ ಪೈರಿಳಿದರೆ ಒಂದು ಎಮ್ಮೆಯನ್ನು ತೆಗೆಯಲೇಬೇಕು. ನೀನು ನನಗಾಗಿ ಎಮ್ಮೆಯ ಸುದ್ದಿಯನ್ನ ಎತ್ತಬೇಡ. ನಾನಿನ್ನು ಮಜ್ಜಿಗೆ ಬೆಣ್ಣೆ ತಿಂದು ತೋರ ಆಗ್ಬೇಕಿಲ್ಲ. ಅವನು ಹಾಲು ಮಜ್ಜಿಗೆ ತಿಂದ್ರೆ ಸುರಗ್ಲಿಕ್ಕಿಲ್ಲ. ಉಣ್ಲಿಕ್ಕೆ ಬೇಡದ ಸಂಪತ್ತು ಯಾವ ಮಣ್ಣಿಗಿರೋದು ಎಂದಳು ಸರಸ್ವತಿ. ಐತಾಳರ ಮನೆಯೊಂದರಲ್ಲೇ ಭತ್ತ ಹೆಚ್ಚಿದ್ದಲ್ಲ. ಕೊಯ್ಲಿನ ವೇಳೆ ಬಯಲಿಗೆ ಬಯಲೇ ಉತ್ಸಾಹವಾಗಿತ್ತು.
ಸಾಮಾನ್ಯ ಎಲ್ಲರಿಗೂ ಒಳ್ಳೆಯ ಫಸಲು ಕೈಗೆ ಬಂದಿತ್ತು. ಮಳೆಯು ಶಾಂತವಾದ ದಿನದಿಂದ 15 ದಿನಗಳ ತನಕ ಯಾವ ಮೂಲೆಯಲ್ಲೂ ಕೇಳಿದರೂ "ಹೋಲಿ ಓಡಿ ಬಾ" ಎನ್ನುವ ಕೂಗೇ ಕೂಗು. ಎಲ್ಲ ಮನೆಗಳ ಅಂಗಳದಲ್ಲೂ ಭತ್ತ ಬೆಳೆಯುವ ಕೆಲಸ, ಕುತ್ತರಿ ಮಾಡುವ ಕೆಲಸ, ಭತ್ತದ ತಿರಿಕಟ್ಟುವ ಕೆಲಸ. ಜನರು ಹೂಡೆ ಮಂಚದ ಮುಂದಕ್ಕೆ ಭತ್ತ ಹಚ್ಚಿ ಬರಲೆಂದು ಕೂಗಿದುದು ಸಾರ್ಥಕವಾಯಿತು. ಎಲ್ಲ ಮನೆಗಳಲ್ಲೂ ಈ ವರ್ಷದ ದೀವಳಿಗೆಗೆ ಒಂದು ಹೊಸ ಕಳೆ ಬಂದಿದೆ. ಎಂಥ ಕಳ್ಳಗೇಣಿಯ ಒಕ್ಕಲೂ ಈ ವರ್ಷ ಗೇಣಿಯನ್ನು ಉಳಿಸಿಕೊಳ್ಳಲಾರನೆಂದು ಧನಿಗಳಾದವರು ತಿಳಿದುಕೊಂಡರು. ಆದರೆ ಐತಾಳರಾಗಲಿ, ಸೂರನಾಗಲಿ, ಸುಬ್ರಾಯರಾಗಲಿ, ಊರಿನ ಯಾರೇ ಆಗಲಿ, ಈ ವರ್ಷ ನಿಮ್ಗೆ ಹೇಗೆ ಅಂದ್ರೆ ರೂಪಾಯಿಗೆ 16 ಅಣೆಯಲ್ಲ, 16 ಅಣೆಗೆ ಮೋಸವಿಲ್ಲ. ಮೊದಲು 15 ದಿವಸ ನೆರೆ ಬಾರ್ದಿರುತ್ತಿದ್ರೆ ರೂಪಾಯಿಗೆ 18 ಆಣೆ ಆಗ್ತಿತ್ತು ಎನ್ನುವವರೇ. ಆ ನೆರೆಯು ತಂದ ಕೆಸರು ಮಣ್ಣಿಂದ ಬೆಳೆ ಬೆಳೆಯಿತು ಎಂದು ಯಾರ ಮನಕ್ಕೂ ಬಾರದು. ಈಗ ಹಿಂಗಾರು ಮಳೆಯು ಮುಗಿಯಿತು. ಕಡಲಿನ ಗರ್ಜನೆ, ಕೊಯ್ಲಿನ ಸಮಯ ತುಸು ಏರಿತ್ತಾದರೂ ತಿರುಗಿ ಶಾಂತವಾಯಿತು. ಇನ್ನು ಮಳೆ ಬಹುದೂರ ಎನ್ನುವ ನಾದವನ್ನು ಅದು ಸೂಚಿಸುತ್ತಿತ್ತು. ಐತಾಳರು ನಿತ್ಯವೂ ತಮ್ಮ ಕೊಚ್ಚಿ ಹೋದ ತೆಂಗಿನ ತೋಟ ನೋಡಲು ಹೋಗುತ್ತಿದ್ದಾರೆ. ಈ ವರ್ಷ ಮರಗಳೇನೂ ಬಿದ್ದು ಹೋಗಿಲ್ಲ. ಬದಲು ಈ ವರ್ಷ ಅವರ ಕೊರೆದ ತೋಟಕ್ಕೆ ಮಣ್ಣು ಕೂಡಿ ಬಂದಿತ್ತು. ಅದರ ಮುಂದೆ 3 ಎಕರೆಗಳಷ್ಟಾದರೂ ಮರಳಿನ ದಂಡೆ ಬಿದ್ದಿತ್ತು. ಬದಲು ಅಳುವೆಯ ಸಿಟ್ಟು ತೆಂಕು ಭಾಗದ ಮೇಲೆ ನೆಟ್ಟಿತ್ತು. ಅಲ್ಲಿನ ಹಲವು ತೋಟಗಳು ಬರಿದಾದವು, ಕೆಲವು ಮನೆಗಳೂ ಹೋದವು ಎನ್ನುತ್ತಾರೆ. ಅದನ್ನು ಕೇಳಿದ ಐತಾಳರು, "ಈ ಅಳುವೆಗೆ 1 ವರ್ಷದಾದ್ರೂ ತೆವಳುಕೊಂಡು ಬಿದ್ದಿರೋಕೆ ಬರೋದಿಲ್ವೇ" ಎಂದರು. ತೋಟದಲ್ಲಿ ನಿಂತು ದೂರದಲ್ಲಿ ಅರ್ಧವೋ ಪೂರ್ಣವೋ ಕೊರೆದು ಹೋದ ತೋಟಗಳನ್ನು ಕಂಡು ಅವರಿಗೆ "ಅದು ಯಾರ್ ತೋಟ ಇರಬಹುದು" ಎಂದು ಅಂದಾಜು ಹೊರಟಿತು. "ಓ, ಅದು ವಿಠ್ಠಪ್ಪ ನಾಯ್ಕರದ್ದಿರ್ಬೇಕು. ಇನ್ನೊಂದು ಹೊಸ ತೋಟ ಸುಂದರ ಶಾನ್ಭೋಗ್ರದ್ದು. ಹಾಗಾದ್ರೆ ಸರಿ" ಎಂದುಕೊಂಡು ಮನೆಗೆ ಬಂದರು. ಬಂದು ತಾವೋಗಿ "ಸರಸ್ವತಿ ಸಮ, ನೀ ಹೇಳಿದ್ದೇನಲ್ಲ, ಆಚೆ ಕೂಡಿಯಲ್ಲಿ 3 ಎಕರೆ ತೆಂಗಿನ ತೋಟ ಮೊನ್ನೆ ಕೊಚ್ಚೋಯ್ತಂತ. ಅದರಲ್ಲಿ ಒಂದು ಆ ವಿಠ್ಠಪ್ಪ ನಾಯ್ಕರದು, ಇನ್ನೊಂದು ಸುಂದರ ಶಾನ್ಭೋಗ್ರದು" ಎಂದರು. "ಪಾಪ, ಎಷ್ಟು ದುಡ್ಡು ನೀರ್ಗಾಯಿತೋ" ಎಂದಳು ಸರಸ್ವತಿ ಮರುಕದಿಂದ. "ನಿನಗೆ ಮರುಳು, ಯಾರ್ಯಾರ್ ತಲೆ ಹೊಡೆದು ಮಾಡಿದ ದುಡ್ಡದು. ಅದರಲ್ಲೂ ಆ ಸುಂದರ ಶಾನ್ಭೋಗ್ರು ಈ ತನಕ ದೀವ್ಗೆ 47 ಸೇರಿನ ಅಕ್ಕಿ ಮುಡಿ ಕಳಿಸಿದವರೇ ಅಲ್ಲ. 39, 40 ಸೇರಿಗಳಿಗೆ ಮಿಕ್ಕಿ ಅವರಿಗೆ ಮುಡಿಯೇ ಇಲ್ಲ. ಅಕ್ಕಟೆ ಬಂದು ದುಡ್ಡು ಪುಕ್ಕಟೆ ಹೋಯಿತು" ಎಂದರು. ಸರಸ್ವತಿಯು ರೇಗಿ, "ನಿನಗೇನು, ಈ ವರ್ಷ 15 ಕಳಸೆ ಭತ್ತ ಹೆಚ್ಚಿಗೆ ಬಂದಿದೆ ಎಂಬ ಸೊಕ್ಕು. ಅವ್ರ ತೋಟ ಹೋದ್ರೆ ಅಕ್ಕಟೆ ಬಂದದು ಅನ್ನತಿ. ನಿನ್ನದೇ ತೋಟದಿಂದ 10 ವರ್ಷದ ಕೆಳಗೆ ಹೋಯ್ತಲ್ಲ ಮರ ಸಹಿತ, ಅದು ಅಕ್ಕಟೆ ಬಂದದ್ದು ನಿಜ. ಯಾರಾರ ಮನೆ ದಕ್ಷಿಣೆ ಹಿಡ್ದು" ಎಂದು ಅಳಿದು ಹೊರಟೇ ಹೋದಳು. ಐತಾಳರಿಗೆ ತಂಗಿಯಿಂದ ಬಂದ ಈ ಪ್ರಹಾರ ಬಲವಾಗಿ ನಾಟಿತು. ಆದರೆ ಉತ್ತರ ಕೊಡಲು ಬಾಯಿ ಬಾರದು. ಮನಸ್ಸು ತಂಗಿಯ ಮಾತನ್ನು ನೆನೆದಂತೆ ನೊಂದುಕೊಂಡಿತು. ಅದರಲ್ಲೇ ಒಮ್ಮೆಗೆ 15 ಕಳಸೆ ಭತ್ತ ಹೆಚ್ಚಿ ಬಂದ ವಿಚಾರ ಇವಳಿಗೆ ಹೇಗೆ ತಿಳಿಯಿತು? ಅದನ್ನು ಅಳೆದಳೆ ಎಂಬುದು, ತನ್ನ ಮಾತನ್ನು ತಂಗಿಯೇ ನಂಬದೆ ಹೋದಳಲ್ಲ ಎಂಬುದು ಅವರನ್ನು ಉರಿಸಿತು. ಆದರೆ ಬಾಯಿ ತೆರೆಯಲು ಸಾಹಸವಾಗದೆ ಬಾಯಲ್ಲೇ ಗುಣಗುತ್ತಾ "ಆಗದಜ್ಜಿಗೆ 60 ಪಾರುಪತ್ಯ" ಎಂದು ಹೇಳಿ ಸ್ನಾನಕ್ಕೆ ಹೊರಟು ಹೋದರು. ಆ ದಿನ ಅವರು ಮಾಡಿದ ಜಪಕ್ಕೆ ಗಡಿಮಿತಿಯಿಲ್ಲ. ನೀರಲ್ಲಿ ಮುಳುಗಿದ್ದೇ ಮುಳುಗಿದ್ದು, ಮೂಗು ಹಿಡಿದಿದ್ದೇ ಹಿಡಿದತ್ತು. 10 ಬಾರಿ ಗುರುರ್ದೇವ ಗುರುರ್ವಿಷ್ಣು ಮಾಡಿದರೂ ಜಪದ ಸೆರಗು ಮತ್ತೆ ಮತ್ತೆ ತಪ್ಪುತ್ತಿತ್ತು. ದೇವರ ಪೂಜೆ ತೊಡಗಿದರೆ ಯಾವಾಗ ಗಂಟೆ ಬಡಿದರು, ಯಾವಾಗ ಬಡಿಯಲಿಲ್ಲ ಎಂಬುದು ತಿಳಿಯದು. ಅಷ್ಟೆಲ್ಲ ಮಾಡಿ ಹೊರಗೆ ಬಂದಾಗ ಊಟದ ಎಲೆ ಸಿದ್ಧವಾದುದನ್ನು ಕಂಡು, "ಪಾರ್ವತಿ, ನಾನು ತಟ್ಟೆಗೆ ಮಣೂರಿಗೆ ಹೋಗಿ ಬರಬೇಕು, ನೀವು ಉಂಡುಬಿಡಿ" ಎಂದು ಸಾಗಿಬಿಟ್ಟರು. ಹೆಂಡತಿ, "ಎಲೆ ಹಾಕಿದೆ, ಊಟ ಮಾಡಿ ಹೋಗ್ಬಾರ್ದೇ" ಎಂದರೆ, "ಆ 15 ಕಳಸೆ ಭತ್ತ ಖರ್ಚಾಗ್ಲಿ, ಆಮೇಲೆ ಬರ್ತೀನಿ" ಎಂದು ರಪರಪ ಕೈಬೀಸಿ ಹೊರಟೇ ಹೋದರು. ಈ ಅವತಾರ ಕಾಣಲು ಸರಸ್ವತಿ ಇಲ್ಲ. ಅವಳು ದನದ ಕೊಟ್ಟಿಗೆಯಲ್ಲಿದ್ದಳು. ಅವರ ಮುದಿದನವೊಂದು ಇಹದ ಯಾತ್ರೆ ಮುಗಿಸುವಲ್ಲಿತ್ತು. ಸರಸ್ವತಿಯು ಅದರ ಮುಂದೆ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದಳು. ಪಾರ್ವತಿಯು ಅವಸರದಿಂದ ಓಡಿಬಂದು, "ಅತ್ತಿಗೆ, ಅವ್ರಿಗೇನಾಗಿದೆ" ಎನ್ನುವಾಗ ಬೇರೊಂದು ನೋಟವೇ ಕಣ್ಣಿಗೆ ಬಿತ್ತು. ಅವಳು ಧಾವಿಸಿ ಅಲ್ಲಿಗೆ ಹೋದಳು. ಅವರ ಕೆಂಪಿದನ ಸಾವಿಗೀಡಾಗಿತ್ತು.
ಪಾರ್ವತಿಯ ಕಣ್ಣಲ್ಲಿ ತುಂಬು ನೀರೂರಿತು. ಆಕೆ ಗೋಪಿಯನ್ನು ಮತ್ತೆಂದು ದನವನ್ನು ಕಂಡು "ನೀವ್ಯಾಕೆ ನಿಂತಿದ್ದೀರಿ? ಸಾಯಂಕಾಲ ಬನ್ನಿ" ಎಂದು ಅವುಗಳನ್ನು ಹಟ್ಟಿಯಿಂದ ಹೊರಕ್ಕೆ ಅಟ್ಟಿದಳು. ಅವುಗಳು ತಿರುಗಿ ತಿರುಗಿ ಒಳಗೆ ಬರುವಂತೆ ಕಂಡಿತು. ಅದರಿಂದ ಹಟ್ಟಿಯ ಕದವನ್ನಿಕ್ಕಿ ಬಂದಳು. ಸರಸ್ವತಿಯು "ಅವನೆಲ್ಲಿ?" ಎಂದು ಕೇಳಿದಳು. ಸಿಟ್ಕೊಂಡು ಹೊರಟು ಹೋಗಿದ್ದಾರೆ. 15 ಕಳಸೆ ಭತ್ತದ ಸುದ್ದಿ ಮಾತಾಡಿ ಬಡಿಸಿದ ಎಲೆಯನ್ನ ಕಂಡೇ ಹೊರಟು ಹೋದ್ರು. ಅವ್ರಿಗೆ ಯಾರ ಮೇಲೆ ಸಿಟ್ಟು ಬಂದಿದ್ಯೋ? ಬಂದ್ರೆ ಬರ್ಲಿ, ಬಡುನ್ ಸಿಟ್ಟು ಹೊಟ್ಟೆಗ್ ಮಾರಿ ಇವನ ಅವತಾರಕ್ಕೆ ನಾನು ಹೆದರುತ್ತೇನೆಯೇ? ನಾನೆಲ್ಲಿಯೂ ಜೀವನ ಮಾಡಿ ಏನು ಎಂದಳು ಆಕೆ. ಸರಸ್ವತಿ ಅಲ್ಲಿಂದೆದ್ದು "ನೀನು ಒಳಗೋಗು ಪಾರ್ವತಿ, ಸತ್ತದ್ದನ್ನ ಏಳಿಸುವುದಕ್ಕಾದೀತೆ, ಅದಕ್ಕೆ ನಮ್ ನೀರಿನ ಋಣ ಮುಗೀತು, ಸತ್ತಿತು ಅದು, ಕೊರಗರನ್ನು ಬರಲಿಕ್ಕೆ ಹೇಳ್ತೀನಿ" ಎಂದು ಅವಸರವಾಗಿ ಕೊರಗರ ಕೊಪ್ಪಕ್ಕೆ ಹೋದಳು. ಅವಳ ಹಿಂದೆಯೇ 3 ಕೊರಗರು, ಒಬ್ಬಳು ಕೊರಾತಿಯು ಬಂದರು. ಹಟ್ಟಿಯ ಕದ ತೆರೆಯಿತು. ಕೆಂಪಿಯ ಶವ ಸಾಗಿತು. ಸರಸ್ವತಿಯು ಪಾರ್ವತಿಯು ಹಟ್ಟಿಯ ಬಾಗಿಲಿಂದ ಕೆಂಪಿಯ ಕೊನೆಯ ಯಾತ್ರೆಯನ್ನು ಕಾಣುತ್ತಾ ನಿಂತರು. ಅವರ ಮಗ್ಗುಲಲ್ಲೇ ಗೋಪಿ ಚಂಪಿಯರು ಕತ್ತನ್ನು ನೀಡಿ ತಮ್ಮ ಗೆಳತಿಯನ್ನು ಹೊತ್ತೊಯ್ಯುವುದನ್ನು ಕಾಣುತ್ತಾ ನಿಂತವು. ಪಾರ್ವತಿಯು ಕಮ್ಮನಿಗೆರೆಯುತ್ತಾ ಗೋಪಿಯನ್ನು ಸಮಾಧಾನ ಪಡಿಸಿ "ಬನ್ನಿ ಒಳಕ್ಕೆ, ನಿಮ್ಗೆ ಅಚ್ಚಕ್ಕಾಗಲಿಲ್ಲ, ಈಗ ತಿಳಿ ತಂದು ಹಾಕ್ತೀನಿ" ಎಂದಳು. ಒಳಗೆ ಹೋಗಿ ತಿಳಿಯ ಬದಲು ಆ 2 ದನಗಳಿಗೆ ತಮಗೆ ಮಾಡಿದ ಅನ್ನವನ್ನೇ ತಂದು ಎರೆದಳು. ದನಗಳು ವಿಸ್ಮಯದಿಂದ ಅನ್ನವನ್ನು ಮೂಸಿಯೂ ಮುಟ್ಟದೆ ನಿಂತವು. ಸರಸ್ವತಿ ಪಾರ್ವತಿಯರು ಮೈಮರೆತವರಂತೆ ಕೆರೆಗೆ ಹೋಗಿ ಮುಳುಗಿ ಬಂದರು. ಇಬ್ಬರು ಚಾವಡಿಯ ಮೇಲೆ ಕುಳಿತು ಜಾನಿಸತೊಡಗಿದರು. ಸರಸ್ವತಿಯು "ಅವನಿಗೆ ಬೇಡದ ಮನೆ ನನಗೂ ಬೇಡ" ಎಂದಳು. ಪಾರ್ವತಿಯು ಅಷ್ಟನ್ನೂ ಆಡಲಿಲ್ಲ. ಸುಮಾರು ಹೊತ್ತು ಕಂತುವ ವೇಳೆಗೆ ಸರಿಯಾಗಿ ರಾಮ ಐತಾಳರು ಮಣೂರಿನಿಂದಲೋ ಇನ್ನೆಲ್ಲಿಂದಲೋ ಹಿಂತಿರುಗಿದರು. ಬಂದವರು ಬೆಳಗಿನದೇ ಉರಿಯಿಂದ ಬೇಯುತ್ತಿದ್ದರು. ಯಾರೊಡನೆಯೂ ಮಾತನಾಡಲಿಲ್ಲ. ಹಾಗೆ ಅಂಗಳದಲ್ಲಿ 4 ಬಾರಿ ಅತ್ತಿತ್ತ ತಿರುಗಾಡಿ ಬಳಿಕ ಹಟ್ಟಿಯ ಮುಂದೆ ಬಂದರು. ಹಟ್ಟಿಯಲ್ಲಿ ಕೆಂಪಿದನ ಕಾಣಿಸಲಿಲ್ಲ. ಬಾಯಲ್ಲೇ "ಈ ಮನೆ ಯಾರಿಗೂ ಬೇಡವಾಗಿದೆ, ಅಲ್ವಾದರೆ ಹೊತ್ತು ಬಯ್ಯಾಯಿತು. ಮನೆಗೆ ಗಂಟಿ ಬಂದುದೇ ಇಲ್ಲವೇ ಎಂದು ನೋಡುವವರು ಬೇಡವೆ? ತಮ್ಮ ಕೆಲಸದ ಎಚ್ಚರ ತಪ್ಪಿದ್ರೂ ಅಧಿಕ ಪ್ರಸಂಗಕ್ಕೆ ಒಬ್ರಿಗಿಂತಲೂ ಒಬ್ರು ಮುಂದೆ" ಎಂದು ಹಟ್ಟಿಯ ಹಿಂದು ಮುಂದು 4-6 ಬಾರಿ ತಿರುಗಾಡಿ ಕೆಂಪಿಯ ಬರುವನ್ನು ಕಾಣದೆ ಕೊನೆಗೆ ಕೆರೆಯ ಬಳಿಗೆ ಹೋಗಿ "ಕೆಂಪೀ, ಬಾ ಬಾ" ಎಂದು ಕಿರುಚತೊಡಗಿದರು. ಮನೆಯೊಳಗೆ ಏನೋ ಕೆಲಸ ಮಾಡುತ್ತಿದ್ದ ಪಾರ್ವತಿಯು ಗಂಡ ಬಂದ ವಾರ್ತೆ ತಿಳಿದು ಹೊರಕ್ಕೆ ಬಂದಳು. ತಿರುಗಿ "ಕೆಂಪೀ, ಬಾ" ಎಂದು ಕರೆಯುತ್ತಿರುವುದನ್ನು ಕೇಳಿದಳು. ಸರಸ್ವತಿಯು ದೇವರ ಕೋಣೆಯ ಜಗುಲಿಯಿಂದ "ಕೆಂಪಿಯೂ ಬರುತ್ತೆ, ಮತ್ತೊಂದು ಬರುತ್ತೆ" ಅಂದಳು. ಇದು ಎಲ್ಲರೂ ಕೆಂಡವಾಗಿರುವ ಸಮಯ. ತಾನಾದರೂ ತಣ್ಣಗಿರುವುದು ಲೇಸೆಂದು ಪಾರ್ವತಿಯು ಕೆರೆಯ ಬಳಿಗೆ ಬಂದು ಧೈರ್ಯಗೆಟ್ಟವಳಂತೆ "ಕೆಂಪಿ ಇಲ್ಲ, ಯಾಕ್ ಕರೀತೀರಿ" ಎಂದಳು. "ಕೆಂಪಿ ಇಲ್ಲ, ಯಾಕ್ ಕರೀತೀರಿ" ಎಂದು ಅದನ್ನೇ ಪೀಡಿಸಿದರು ಐತಾಳರು. ಅವರಿಗೆ ಏನೆಂದು ಆ ಮಾತು ಸೂಚಿಸದಾಯಿತು. "ಇಲ್ಲ, ಮಧ್ಯಾಹ್ನವೇ ಸತ್ತೋಯ್ತು. ನೆನ್ನೆಯಿಂದ ಅದು ಹುಲ್ಲು ನೀರು ಮುಟ್ಲಿಲ್ವೆಂದು ನಿಮ್ಗೆ ಹೇಳಲಿಲ್ವೇ ನಾನು ರಾತ್ರಿ?" "ನೀನೇನ್ ಹೇಳ್ದೆ? ಏನು? ಕೆಂಪಿ ಸತ್ತು ಹೋಯ್ತೆ? ಅದನ್ನ ಕೊಂದಾಯ್ತೆ? ಹಾಗೆ ಒಬ್ಬೊಬ್ರು ಹೊರಟ್ರೆ ಉತ್ತಮ. ಮರ್ಯಾದೆ ಇರಿಸ್ಕೊಂಡು ಇಲ್ಲಿ ಬಾಳೋದು ಕಷ್ಟವಾದ ಮೇಲೆ" ಎಂದರು. ಪಾರ್ವತಿಗೆ ಅವರ ಯಾವ ಮಾತು ತಿಳಿಯಲಿಲ್ಲ. ಬೆಳಗಿನಿಂದ ಎಲ್ಲರೂ ತಪ್ತರಾದುದು ಅವಳಿಗೆ ಗೊತ್ತೇ ವಿನಃ ಯಾಕೆ ಈ ರೀತಿಯ ಹಾರಾಟವೆಂದು ಅವಳಿಗೆ ತಿಳಿಯದು. ಆದರೆ ಏನು ಎಂದು ಕೇಳುವ ಧೈರ್ಯ ಅವಳಿಗಿಲ್ಲ. ಕೇಳಿದರೆ ಇದ್ದ ಸಿಟ್ಟು ಒಂದಕ್ಕೆರಡಾದರೆ ಏನು ಗತಿಯೆಂದು ಅವಳು ಮೌನ ತಾಳಿದಳು. ಅತ್ತ ಸರಸ್ವತಿಯು ಮೌನವಾಗಿದ್ದಳು. ಪಾರ್ವತಿಯು ಒಬ್ಬಳೇ ಮನೆ ಕಸುಬನ್ನು ಸಾಗಿಸಿ ಹಟ್ಟಿಗೆ ಹೋದಳು. ಗೋಪಮ್ಮ ಹಾಲನ್ನು ಇಳುಗಲಿಲ್ಲ. "ಹೇಗೆ ಇಳಗೀತು? ಸಾವು ಎಲ್ಲರಿಗೂ ಸಮ" ಎಂದು ಆಕೆ ಹಿಂದೆ ಬಂದಳು. ಗಂಡನ ಬಾಡಿದ ಮುಖವನ್ನು ಕಂಡ ಪಾರ್ವತಿಗೆ ಅವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲವೆಂಬುದು ಖಚಿತವಾಯಿತು. ಅವರಂತೆ ತಾನೂ ಉಪವಾಸ. ಆದರೆ ಇದ್ದುದರಲ್ಲೇ ತಾಳ್ಮೆ ತೆಗೆದುಕೊಂಡು ಅವರ ಬಳಿಗೆ ಬಂದು "ಅಡಿಗೆಯಾಗಿದೆ, ಬೇಗ ಒಂದಿಷ್ಟು ಉಣ್ಬಹುದಲ್ಲ" ಎಂದಳು. ಐತಾಳರು "ಊಟ ಈ ಸುಡ್ಗಾಡ್ ಮನೆಯಲ್ಲಿ" ಎಂದರು. ಪಾರ್ವತಿಯು ತನ್ನ ಕರ್ತವ್ಯವೆಂದು ಎಲೆ ಹಾಕಿ ಕಾದು ಕುಳಿತಳು. ಐತಾಳರು ಮಣಮಣ ಮಂತ್ರ ಪಠಿಸುತ್ತಾ ಎಲೆಯ ಮುಂದಕ್ಕೆ ಕುಳಿತರು. ಪಾರ್ವತಿಯು ಅಟ್ಟುದನ್ನು ಒಂದೊಂದಾಗಿ ಬಡಿಸಿದಳು. ಐತಾಳರು ಎಲ್ಲಿಯೋ ಮನಸ್ಸಿಟ್ಟು ಊಟ ನಡೆಸಿದರು.
ಎಲೆಯ ಮುಂದೆ ಬಹಳ ಹೊತ್ತು ಕುಳಿತಿದ್ದರು. ಊಟವು ಬಹಳ ಹೊತ್ತು ನಡೆಯಿತು. ಪರಿಣಾಮವೆಂದರೆ ಒಳಗಿನವರಿಗೆ ಎರಡನೆಯ ಬಾರಿ ಅಡುಗೆ ಮಾಡಬೇಕಾಗಿ ಬಂದುದು. ಪಾರ್ವತಿಗೆ ಆ ದಿನ ವಿಪರೀತ ಹಸಿವು. ಇಲ್ಲವಾದರೆ ಎರಡನೇ ಬಾರಿಗೆ ಅನ್ನ ಬೇಯಿಸುತ್ತಿರಲಿಲ್ಲ. ತಿರುಗಿ ಬೇಯಿಸಿಕೊಂಡು ಅತ್ತಿಗೆಯ ಮುಂದೆ ಬಂದು, ಸರಸ್ವತಿ, ಮಧ್ಯಾಹ್ನ ಊಟ ಇಲ್ಲ, ಈಗ್ಲಾದ್ರೂ ಒಂದು ತುತ್ತು ಉಣ್ಣು ಎಂದಳು. ಅವಳು ಭಿನ್ನವಿಸುವಾಗ ಅವಳ ಕೊರಳು ಬಿಗಿ ಹಿಡಿಯಿತು, ಕಣ್ಣು ತುಟುಕಿತು. ಸರಸ್ವತಿಯು ಅತ್ತಿಗೆಯ ಪ್ರೀತಿಗೆ ಒಲ್ಲೆನಲಾರದೆ, ನೀನುಣ್ಣು, ನನಗೆ ಈ ಮನೆ ಪಾರುಪತ್ಯನೂ ಬೇಡ, ಊಟನೂ ಬೇಡ ಎಂದಳು. ಸರಿ, ಮುಂದೇನಾಯಿತೋ ತಿಳಿಯೆ. ಚಾವಡಿಯಿಂದ ಐತಾಳರ ಗುರಕೆ ಕೇಳಿಸತೊಡಗಿತು. ಐತಾಳರ ಅವತಾರವೇ ಈ ದಿನ ವಿಪರೀತ. ನಡುರಾತ್ರಿಯ ಸಮಯ ಅವರು ಎಚ್ಚೆತ್ತರು. ಎದ್ದು ನೋಡುತ್ತಾರೆ, ಚಾವಣಿಯ ದೀಪ ಮಿಣಿ ಮಿಣಿ ಉರಿಯುತ್ತಲೇ ಇತ್ತು. ಇದೇನಿರಬಹುದೆಂದು ಯೋಚಿಸತೊಡಗಿದರು. ಹಗಲಿನ ವಿಚಿತ್ರ ಅನುಭವಗಳು ಅವರನ್ನು ತಳಮಳಗೊಳಿಸಿದ್ದರೂ ಗಾಢ ನಿದ್ರೆಯಲ್ಲಿ ಲೀನರಾಗಿ ಈಗ ಐತಾಳರು ಹಸಿಗೂಸಿನಂತಿದ್ದಾರೆ. ಒಂದೊಂದಾಗಿ ಏನು, ಎಷ್ಟು ರಾತ್ರಿಯಾಯಿತು, ಯಾಕೆ ಅಲ್ಲಿ ದೀಪವಿರಬಹುದು ಎಂದು ಯೋಚಿಸತೊಡಗಿದರು. ಕೊನೆಗೆ ಯಾವುದೂ ಸರಿಯಾಗಿ ಸೂಚಿಸದೆ, ಪಾರ್ವತಿ ಅಂದರು. ಪಾರ್ವತಿಯು ಅರ್ಧ ನಿದ್ರಾವಸ್ಥೆಯಲ್ಲಿ ಎದ್ದು ಅಲ್ಲಿಯ ತನಕವೂ ಬಂದಳು. ಏನು, ಇನ್ನೂ ದೀಪ ಉರಿತಾ ಇದೆ ಎಂದು ಕೇಳಿದಳು. ಪಾರ್ವತಿ ಮೌನ. ಊಟ ಮಾಡಿಯಾಗ್ಲಿಲ್ವೇ? ಎಷ್ಟು ರಾತ್ರಿ ಆಯಿತು? ಎಷ್ಟು ರಾತ್ರಿ ಆಯಿತೋ. ಊಟ ಆಗ್ಲಿಲ್ವೋ? ಇಲ್ಲ. ಏನು, ಊಟ ಮಾಡಲಿಕ್ಕೆ ಇಷ್ಟು ಹೊತ್ತೇ? ನಾನೊಬ್ಳೇ ಉಣ್ಣೋದೆ, ಅದಕ್ಕೆ ಮಧ್ಯಾಹ್ನದಿಂದ ಉಪವಾಸ. ನೀವೇನಂದ್ರಿ ಅವಳಿಗೆ? ಈ ಮನೆಯ ಪಾರುಪತ್ಯ ತನಗೆ ಬೇಡ, ಇಲ್ಲಿನ ನೀರಿನ ಋಣ ಮುಗೀತು ಅಂತಾಳೆ. ನೀವು ಊಟ ಮಾಡದೆ ಹೋದ್ರಿ ನಿಮ್ಮ ಸಿಟ್ಟಿಂದ ಎಂಬ ಹಾಗೆ ದನವೂ ಹಾಗಾಯಿತು. ಐತಾಳರಿಗೆ ಒಂದೊಂದೇ ಜ್ಞಾನೋದಯವಾಯಿತು. ಈಗ ಹಸಿವಿಲ್ಲ, ನಿದ್ರೆಯಿಂದ ಕೋಪದ ಭರ ತಗ್ಗಿದೆ. ತಾನು ಆಡಿದ ಮಾತು, ತಂಗಿಯ ಪ್ರತ್ಯುತ್ತರ, ತಾನು ರೇಗಿ ಊಟ ಬಿಟ್ಟದ್ದು, ತಾನಿಲ್ಲದಿರುವಾಗ ದನ ತೀರಿಕೊಂಡದ್ದು, ಮನೆ ಉಪವಾಸದಲ್ಲಿ ಮುಳುಗಿದುದು, ಇವೆಲ್ಲ ಒಂದೊಂದಾಗಿ ಮನಸ್ಸಿನಲ್ಲಿ ಆದವು. ನೀನು ಊಟ ಮಾಡಲೇ ಇಲ್ವೇ? ನೀವು ಎಲೆ ಕಂಡು ಬಿಟ್ಟು ಹೋದ್ಮೇಲೆ ನಾನೇನು ಅನ್ನದ ಹಗಳು ಕಾಣದವಳೆ ಉಣ್ಲಿಕ್ಕೆ? ಐತಾಳರು ಒಮ್ಮೆಗೆ ಇಳಿದರು. ಏರಿದಷ್ಟು ಭರದಿಂದ ಇಳಿದರು. ಪಾರ್ವತಿ, ಒಬ್ರು ಒಂದ್ ಗಳಿಗೆಗೆ ಬುದ್ಧಿ ಕೆಟ್ಟ ಹಾಗೆ ಮಾಡಿದ್ರೆ ಎಲ್ರೂ ಹಾಗೆಯೇ ಮಾಡೋದೆ? ಎಲ್ಲಿದಾಳೆ ಸರ್ಸಿ? ನಾನೇ ಬಂದು ಹೇಳ್ತೀನಿ. ಅವಳು ಈ ಮನೆ ಪಾರುಪತ್ಯ ಮಾಡದೆ ಊರೂರ್ ವೈದಿಕಕ್ಕೆ ತಿರುಗುವ ನಾನ್ ಮಾಡುವವನೇನು ಎಂದು ಸರಸ್ವತಿಯ ಬಳಿಗೆ ಬಂದರು. ಈ ಮಾತುಗಳೆಲ್ಲ ಸರಸ್ವತಿಗೆ ಕೇಳಿಸಿಯೂ ಕೇಳಿಸಿದವು. ಅದರ ಪರಿಣಾಮ ಅವಳಲ್ಲೂ ಆಯಿತು. ಐತಾಳರು, ಸರಸ್ವತಿ, ಹೋಗಿ ಊಟ ಮಾಡು. ಈ ರಾಮ ಬುದ್ಧಿ ಕೆಟ್ಟು ಒಂದು ಮಾತಂದ್ರೆ ನಿನಗೂ ಸಿಟ್ಟು ಬರ್ಬೇಕೆ? ನನ್ ದುರಾದೃಷ್ಟ ಎಂದರು. ಸರಸ್ವತಿ ತಟ್ಟನೆ, ಹೋಗ್ ಮಲ್ಗು ಎಂದಳು. ನೀವು ಊಟ ಮಾಡೋದುಂಟೆ? ಆಯಿತು, ಮಾಡ್ತೀವಿ, ಹೋಗ್ ಮಲ್ಗು, ಇನ್ಯಾವ ಸುದ್ದಿನೂ ಬೇಡ ಎಂದಳು. ಐತಾಳರು ಹೋಗಿ ಮಲಗಿಕೊಂಡರು. ವರ್ಷ ರಾತ್ರಿ ಊಟವನ್ನು ಬಿಟ್ಟಿದ್ದ ಸರಸ್ವತಿಯು ಅತ್ತಿಗೆಯೊಂದಿಗೆ ಅಣ್ಣನ ಸಮಾಧಾನಕ್ಕಾಗಿ ಊಟ ಮಾಡಿದಳು. ಊಟ ಮುಗಿಸಿ ಅವರವರ ಸ್ಥಾನವನ್ನು ಸೇರಿದರು. ರಾತ್ರಿ ಬೆಳಗಾಯಿತು. ಪಡುವಣಬಾನಲ್ಲಿ ಸೊಗಸಾದ ಕಾರ್ಮುಗಿಲುಗಳು ಹಾಸಿದವು. ಬೆಳಗಿನ ಸೂರ್ಯ ಸುಂದರವಾದ ಕಾಮನಬಿಲ್ಲನ್ನು ಬೀಸಿದ್ದ. ಬೆಳಗಿನ ಬಿಸಿಲು ತೆಂಗು ಹನೆ ಮರಗಳ ಹನಿಯಿಂದ ತೊಯ್ದು ಎಡೆಗಳನ್ನು ಮುದ್ದಿಸುತ್ತಿತ್ತು. ಆ ದಿನದ ನಿಸರ್ಗ ಎಷ್ಟು ಸ್ವಚ್ಛ. ಸ್ನಾನ ಮಾಡಿ ಹೊಸ ಬಟ್ಟೆಯುಟ್ಟು ನಿಂತಂತೆ ದಿನ ತೊಡಗಿತು. ಹಿಂದಿನ ದಿನದ ಹಾಳು ಸ್ಮರಣೆ ಯಾರನ್ನೂ ಕಾಡುತ್ತಿರಲಿಲ್ಲ. ಐತಾಳರು ಬೆಳಿಗ್ಗೆ ಉಲ್ಲಾಸದಿಂದ ತೋಟ ನೋಡಿಕೊಂಡು ಬರಲು ಹೊರಟರು. ಅಳುವೆ ಬಾಗಿಲಿನ ತೋಟವನ್ನು ಸೇರಿ ಎದುರಿನ ಕೋಡಿಯ ಕೊಚ್ಚಿ ಹೋದ ತೋಟವನ್ನು ಕಾಣುವ ಬದಲು ಹಂಗಾರಕಟ್ಟೆ ರೇವಿಗೆ ಬಂದು ಹೋಗುವ ಹಾಯಿ ಹಡಗುಗಳನ್ನು ಎಣಿಸತೊಡಗಿದರು. ಅಷ್ಟು ದೂರದಿಂದಲೇ ಅದು ಖಂಡಿತಕ್ಕೂ ದೀವಿ ಮಂಜಿ. ದೀವಿಯಿಂದ ಮಂಜಿಗಳು ಬರಲಿಕ್ಕಾಯಿತು. ಒಂದು 4 ಮಂಜಿ ಜಾಸ್ತಿ ಬಂದ್ರೆ ಊರಲ್ಲಿ ಅಕ್ಕಿಗೆ ದರ ಬಂದೀತು ಎಂದುಕೊಂಡರು. ತೋಟವನ್ನು ಸುತ್ತಿ ಸುತ್ತಿ ತಮ್ಮ ತೋಟಕ್ಕೆ ಹೊಸತಾಗಿ ಕುಡಿದ ಮರಳಿನ ದಿಣ್ಣೆಯಲ್ಲಿ ಯಾಕೆ 100 ತೆಂಗಿನ ಸಸಿಗಳನ್ನ ಬರುವ ಕೃಷ್ಣಾಷ್ಟಮಿಗೆ ನಡಬಾರದು ಎಂದು ಯೋಚಿಸಿದರು. ಅವರಿಗೆ ಮೊದಲಿನಿಂದಲೂ ಹಂಗಾರಕಟ್ಟೆ ಬಂದರಿನ ಭವಿಷ್ಯವನ್ನು ಬಂದು ಹೋಗುವ ನಗ, ಮಂಜಿ, ಪತ್ತೆಮಾರಿ, ಮಚ್ಚೆಗಳ ಹಾಯಿಗಳನ್ನು ನೋಡಿ ಹೇಳುವ ಗುಣ. ಹೋ, ಇದು ಕೋಟಿ, ಇದು ಪಡ, ಇದು ಮಂಜಿ ಎಂದು ಎಷ್ಟು ದೂರದಿಂದಲೇ ಗುರುತಿಸುತ್ತಾರೆ. ಇದು ದೀವಿಯದು, ಇದು ಸಿದ್ಧಿಗಳದು, ಇದು ಕೊಚ್ಚಿಯದು
ಎನ್ನುತ್ತಾರೆ. ಇವೇ ಕಲ್ಪನೆಗಳಿಂದ ತಮ್ಮ ತೋಟದಿಂದ ಹೊರಟ ಅವರು ಮನೆಯ ಅಂಗಳವನ್ನು ಸೇರುವಾಗ, ಈ ವರ್ಷ ಸಿದ್ಧಿಯರ ಕೋಟಿ ಬಂದಿಲ್ಲ. ಕೋಟೇಶ್ವರ ಹಬ್ಬಕ್ಕೆ ಎಷ್ಟು ತಿಂಗಳಿದೆ ಇನ್ನು? ಆಗ್ಲಾದ್ರೂ ಖರ್ಜೂರ ಬಂದೀತೇ ಇಲ್ವೇ? ಸಿದ್ಧಿಯರು ಖರ್ಜೂರ ತರದೆ ಹೋದ್ರೆ ಇನ್ನಾರ್ ತರುವವರು ಎಂದು ಯೋಚನೆಯಲ್ಲಿ ಮನೆ ಸೇರಿದರು. ಮನೆಯನ್ನು ಸೇರಿದವರೇ ಹಿಂದಿನ ದಿನದ ಕಥೆಯನ್ನು ಮರೆತವರಂತೆ, ಸರಸ್ವತಿ, ಇವತ್ತು ಬಂದ್ರಕ್ಕೆ ಸುಮಾರು 10-15 ದೀವಿ ಹಡಗುಗಳು ಬಂದಿದಾವೆ. ತುಂಬಾ ತೆಂಗಿನಕಾಯಿ ಹುರಿ ಹಗ್ಗಗಳನ್ನ ತಂದಿಳಿಸ್ತಿದ್ದಾರೆ. ಒಟ್ಟಾರೆ ತೆಂಗಿನಕಾಯಿ ದರ ಬೀಳೋ ನಮೂನೆ ಎಂದು ಕಾಣುತ್ತದೆ ಎಂದರು. ಸರಸ್ವತಿಯು, ತೆಂಗಿನಕಾಯಿಗೆ ದರ ಬಿದ್ರೆ ನಮ್ಗೇನು? ನಮ್ಮಲ್ಲಿ ಮಾರುವಷ್ಟು ಉಂಟೆ? ಏನು ದೀವಿ ಮಂಜಿಗಳು ಬಂದಿದ್ದಾವೆ ಅನ್ನತೀಯಾ? ಹಾಗಾದ್ರೆ ಭತ್ತಕ್ಕೆ ಒಳ್ಳೆ ದರ ಬಂದೀತು ಎಂದಳು. ಏನ್ ದರವೋ, ನಿನ್ನೆ ತನಕ 4 ಪಾವಲಿ ಇತ್ತು. ಇವು ಬಂದದ್ ನೋಡಿ ಒಂದ್ 6 ಪಾವಲಿ ಆದ್ರೂ ಮುಡಿಗೆ ಸಿಕ್ಕಿದ್ರೆ ಆಗ್ತಿತ್ತು ಎಂದರು. ಸರಿ, ಅಷ್ಟನ್ನು ಅಂದವರು ಕೆರೆಗೆ ಮೀಯಲಿಕ್ಕೆ ಹೋದರು. ಮಧ್ಯಾಹ್ನ ಊಟವಾಯಿತು. ಎಲ್ಲರೂ ವಿರಾಮವಾಗಿರುವಂತೆ ಕಂಡಿತು. ನಾಳೆ ನಾಡಿದ್ದಾದರೆ ಸುಗ್ಗಿ ಗದ್ದೆ ಬಿತ್ತುವ ಕೆಲಸವಿದೆ. ಹುರುಳಿ ಅಥವಾ ಎಳ್ಳನ್ನು ಬಿತ್ತಬಹುದು. ಸೂರ ತಾನಾಗಿಯೇ ಬಂದು ಗದ್ದೆಯನ್ನು ಹೂಡಿ ಊಟೆ ಮಾಡಿ ಹೋಗಿದ್ದ. ಆದುದರಿಂದ ಸರಸ್ವತಿಯು ಅಣ್ಣನೊಡನೆ ಹೊಸ ಪ್ರಸ್ತಾಪವೊಂದನ್ನು ತೆಗೆಯುವ ನಿರ್ಧಾರ ಮಾಡಿದಳು. ಅವಳ ಮುಂದೆ 2 ಪ್ರಶ್ನೆಗಳಿವೆ. ಒಂದು, ದತ್ತು ತರುವ ವಿಚಾರ. ಇನ್ನೊಂದು, ಕರಾನೆಗೆ ಎಮ್ಮೆ ಕ್ರಯಕ್ಕೆ ಕೊಳ್ಳುವ ವಿಚಾರ. ಎರಡನ್ನೂ ಹೇಳುವಂತಿಲ್ಲ. ಆದರೆ ಈ ಎರಡರಲ್ಲಿ ಯಾವುದನ್ನು ಹೇಳಲಿ ಎಂಬ ಯೋಚನೆ. ಭತ್ತಕ್ಕೆ ದರ ಏರಿದ ಮೇಲೆ ಎಮ್ಮೆಯ ಸುದ್ದಿ ಹೇಳಿದರೆ ಅಣ್ಣನ ಮನಸ್ಸು ಒಲಿದೀತು. ಇಲ್ಲವಾದರೆ ಪ್ರಯೋಜನವಿಲ್ಲ. ತೆಗೆದ ಬಾಯಿಗೆ, ಎಮ್ಮೆ ಅಂದ್ರೆ 8 ವರಹವಾದ್ರೂ ಬೇಡ್ವೆ? ಏನು, ನಮ್ಗೆ ಸಾಲ ಬರೋದಿದೆಯೇ ಅನ್ನಬಹುದು. ಹಾಗೆಂದು ಆಕೆ ದತ್ತುಕೊಳ್ಳುವ ವಿಷಯವನ್ನೇ ಪ್ರಸ್ತಾಪಿಸಲು ನಿರ್ಧರಿಸಿದಳು. ಈ ದಿನ ಐತಾಳರು ಚಾವಡಿಯ ಮೇಲೆ ಕಾಲು ಬಿಗಿದು ಕುಳಿತ ನೋಟವನ್ನು ನೋಡಿ ಸರಸ್ವತಿಯು ಬಳಿಗೆ ಬಂದು, ಅಣ್ಣನ ಯೋಚನೆ ಏನು ಎಂದಳು. ಯಾವ ಸಂಗತಿ ಅನ್ನೂತಿ ಎಂದು ಕೇಳಿದರು ಐತಾಳರು. ನನ್ಗೆ ಬೇಡದ ಸಂಗತಿ ಒಂದೇಳ್ತೀನಿ, ಕೇಳಿದ್ರೆ ಕೇಳು, ಬಿಟ್ರೆ ಬಿಡು. ಎಂಥದೆಂದು ಹೇಳ್ಬಾರ್ದೆ? ಇಲ್ಲ, ಈ ಜೀವ ಯಾರಿಗ್ ಶಾಶ್ವತ? ನಾಳೆ ಯಾರಾದ್ರೂ ಕಣ್ಮುಚ್ಚಿದ್ರೆ ಒಂದು ಪಿಂಡ ಹಾಕುವವರು ಬೇಡ್ವೆಯೇ? ಈಗ ನಿನ್ಗೆ ಇದ್ದ ಬೇರೇಜು ಸಾಕು. ಈ ಹುಟ್ಟುವಳಿಯನ್ನು ಕಂಡು ಯಾರಾದ್ರೂ ಒಂದು ಮಗುವನ್ನ ದತ್ತು ಕೊಡಲಾರರೆ? ಈ ಸಂಗತಿಯು ಸರಸ್ವತಿಯ ಬಾಯಿಂದ ಬಂದೀತೆಂದು ಅವರು ಎಣಿಸಿರಲಿಲ್ಲ. ಅವರು ಈ ವಿಷಯ ಯೋಚಿಸಿ ಬಿಟ್ಟಿದ್ದರು. ಈ ಪ್ರಸ್ತಾಪ ಬರಲು ಒಳಗೆ ನಿಂತಿದ್ದ ಪಾರ್ವತಿಯು ಹೊರಕ್ಕೆ ಬಂದು ಗೋಡೆಗೆ ಹೊರಗೆ ನಿಂತಳು. ಗಂಡನಿಂದ ಏನು ಉತ್ತರ ಬಂದೀತು ಎಂಬ ನಿರೀಕ್ಷಣೆಯಿಂದ. ಐತಾಳರು ಮೆಲ್ಲಗೆ, ಸರಸ್ವತಿ, ನಿನ್ಗೆ ಮರಳು. ಯಾವ್ಯಾವ ಮನೆ ಕಾಗೆ ಮರಿನ ತಂದು ನಮ್ಮನೆ ಕೋಗಿಲೆ ಮರಿ ಮಾಡ್ಬೇಕು ಅಂತೀಯೋ ಅದು ಆಗುವ ಹೋಗುವ ವ್ಯಾಪಾರವೇ? ಎಷ್ಟು ಕಡೆ ನಾನೇ ಉಪನಯನ ದತ್ತು ಮಾಡಿಸಿದವ. ಎಲ್ಲ ಕಡೆಯಲ್ಲೂ ಒಂದೇ ಕತೆ. ಆ ಮಕ್ಕಳು ಗುಣ ಹಿಡಿಲಿಲ್ಲ ಅಂದ್ರೆ ಮತ್ತೆ ಮನಸ್ಸು ಮುರಿಯುವುದೇ. ನಮ್ಮ ಕುಟುಂಬದಲ್ಲೇ ಎಲ್ಲಾದರೂ ಇದ್ರೆ ಆ ಲೆಕ್ಕ ಬೇರೆ ಎಂದರು. ಹಾಗಿದ್ರೆ ಹೀಗೆ ಯಾವ ಯೋಚನೆಯೂ ಇಲ್ಲದೆ ಇರೋದು ಎನ್ನುತ್ತೀಯಾ ಎಂದಳು ಸರಸ್ವತಿ. ದೇವ್ರ ಹಣೆಲ್ ಬರೆದ್ರೆ ನನ್ನ ಹೊಟ್ಟೆಯಲ್ಲೇ ಹುಟ್ಟೀತು ಎಂದರು ಐತಾಳರು. ಬಲು ಹೊತ್ತಿನ ಬಳಿಕ ಪಾರ್ವತಿಯು, ನನ್ನ ಜಾತಕದ ಫಲದಲ್ಲಿ ಸಂತಾನ ಬರ್ದಿಲ್ಲ ಎಂದ ಹಾಗಿತ್ತಲ್ಲ, ಒಂದು ದಿವಸ ನೀವೇ ಹೇಳಿದ್ರಿ ಅಂದಳು. ನಿನ್ನ ಜಾತಕದಲ್ಲಿ ಬರೆದಿದ್ರೇನಾಯ್ತು? ನನಗ್ ಬ್ರಹ್ಮ 3 ಮಕ್ಕಳು ಯೋಗ ಬರೆದದು ಸುಳ್ಳೇನು? ಮುಂದೆ ಅವರಿಗೆ ಈ ವಿಚಾರವಾಗಿ ಯಾವ ಮಾತು ಒಳೆಯದೆ ಸುಮ್ಮನಿರಬೇಕಾಯಿತು. ಅವರ ಮನಸ್ಸು ಬೇರೆ ವಿಷಯಕ್ಕೆ ಹರಿಯಲೆಂದು ಐತಾಳರು, ಸರಸ್ವತಿ, ಈ ವರ್ಷ ಕಳೆದ ವರ್ಷದ ಗದ್ದೆಯಲ್ಲೇ ಸುಗ್ಗಿ ಬಿತ್ತೋದು ಎಂದರು. ಸರಸ್ವತಿಯು ಆಗ, ಅಲ್ಲಿ ಸುಗ್ಗಿ ಬಿತ್ತಿದ್ರೆ ಒಂದು ಕಾಳು ಆಗ್ಲಿಕ್ಕಿಲ್ಲ. ಕಳೆದ ವರ್ಷ ಆದದ್ದೇನಂತಿ? ಬಿತ್ತಿದ್ದರಲ್ಲಿ 3/4 ಪಾಲು ಯಾರ್ಯಾರ ಮನೆಯ ಕೋಳಿಗಳ ಬಾಯಿಗೆ ಹೋಯಿತು. ಈ ಶೂದ್ರರ ಹಿಂಡಿನಲ್ಲಿ ನಾವು ಸುಗ್ಗಿ ಗದ್ದೆ ಮಾಡಿ ಬಚಾವಿಲ್ಲ. ಕಳೆದ ವರ್ಷ ಸೌತೆ ನಟ್ಟಲ್ಲಿ ಈ ವರ್ಷ ಭತ್ತ ಹಾಕುವ. ಒಂದ್ ಬದಿಲಿ ಸೌತೆಯೂ ಇರಲಿ, ಎರಡಕ್ಕೂ ಸೇರಿ ಬೇಲಿ ಬಾಕಿದರಾಯಿತು. ಸುಗ್ಗಿ ಹಾಕಿದಲ್ಲಿ ಉರುಳಿಯನ್ನು ಎಳ್ಳನ್ನು ಬಿತ್ತಿದರಾಯಿತು. ಕಾಳು ಸಿಗದೆ ಹೋದ್ರೆ ಕೊಣ್ಣೆಯಾದ್ರೂ ಆದೀತಲ್ಲ. ಸರಿ, ಮರುದಿವಸವೇ ಸೌತೆ ಸುಗ್ಗಿ ಗದ್ದೆಗಳ ಬೇಲಿ ಕೆಲಸ ಸಾಗಿತು. ಐತಾಳರು ಸಕುಟುಂಬ ಪರಿವಾರ ಸಮೇತನಾಗಿ ದರೆ ಏರಿಸುವ ಕೆಲಸ ತೊಡಗಿದರು. ಗದ್ದೆಯ ಮಣ್ಣಿನ ಉಂಡೆಗಳನ್ನು ಸಾಲಾಗಿ ಇರಿಸಿ ಸುತ್ತ ಅಗಳು ಇಡಲು 3 ದಿನ ಹಿಡಿಯಿತು.
ಅಗಳು ಇರಿಸಿ ಅದರ ಮೇಲೆ ಮಣ್ಣನ್ನು ಮೆತ್ತಿ ಮುಳ್ಳನ್ನು ಕುತ್ತಿ ಬೇಲಿ ಭದ್ರವಾಯಿತು. ಭತ್ತದ ಬೀಜವನ್ನು ಬಿತ್ತಿಯಾಯಿತು. ಉಳಿದೆರಡು ಗದ್ದೆಗಳಲ್ಲಿ ಉದ್ದು ಹುರುಳಿಗಳನ್ನು ಬಿತ್ತಿದರು. ಎಳ್ಳು ಬೇಡವೇ ಬೇಡ ಎಂದು ಐತಾಳರ ನಿರ್ಧಾರವಾಯಿತು. ನನಗೆ ಎಳ್ಳೆಣ್ಣೆ ಅಂದರೆ ಇಡಿಸೋದಿಲ್ಲ. ಹಾಗೆ ಚಿತ್ರಾನ್ನ ಮಾಡೋ ದಿವಸ ಎಳ್ಳೆಣ್ಣೆ ಬೇಕಾದರೆ ಯಾರಿಂದಲಾದರೂ ಅರ್ಧ ಸಿದ್ದೆ ಬೇಡಿ ತರಬಹುದು. ದೀಪ ಉರಿಸೋಕೆ ಒಣ್ಣೆಣ್ಣೆ ಇದೆ. ಕೊಣ್ಣೆ ಮಾಡೋಕೆ ಉದ್ದು ಹುರುಳಿ ಗಿಡಗಳಿಗಿಂತ ಎಳ್ಳು ಒಂದೇನು ಹೆಚ್ಚು ಎಂದರು. ಸರಸ್ವತಿಯು ತಾಳಿ ಗಾದರೂ ಬಂದೀತು ಎಂದು 5 ಹಾನಿಯಾಗುವಷ್ಟು ಅವಡೆಯನ್ನು ಬಿತ್ತಿದಳು. ಹುರುಳಿ ಅವಡೆ ಉದ್ದುಗಳು ಬಲಿಯುವಾಗಲಾದರೂ ಅವನ್ನು ಬಿತ್ತಿದ ಗದ್ದೆಗಳಿಗೆ ಬೇಲಿ ಮಾಡಬೇಕು. ನೆರೆ ಗ್ರಾಮದವರು ಹೊಟ್ಟೆ ಕಿಚ್ಚಿಗಾದರೂ ಗೋವುಗಳನ್ನು ಬಿಡಬಹುದು. ಫಸಲು ಕೈಗೆ ಬರುವಾಗ 3 ಗ್ರಾಮಗಳ ಎಮ್ಮೆ ಕೋಣಗಳು ಹೊಳೆ ದಾಟಿಕೊಂಡು ಇವರ ಗದ್ದೆಗಳಿಗೆ ಬರಬಾರದಷ್ಟೆ. ಎರಡನೆಯ ಬೆಳೆಯಾಗುವಾಗ ಗದ್ದೆಯ ಬಳಿಗೆ ಗಳಿಗೆ ಗಳಿಗೆಗೆ ಹೋಗುತ್ತಾ ಬರುತ್ತಾ ಸಮಯ ಹರಿಯಿತು. ಸರಸ್ವತಿಗೆ ಈ ಸಮಯ ಬರೀ ತಲೆ ಬಿಟ್ಟು ಕೈಯಲ್ಲೊಂದು ಕೋಲನ್ನು ಹಿಡಿದು ಅಲೆದಾಡದಿದ್ದರೆ ಸಂತೋಷವೇ ಇಲ್ಲ. ಯಾರ ಗದ್ದೆಯಲ್ಲಾದರೂ ಏನಾದರೂ ಒಂದು ಸಣ್ಣ ಕರು ಇದ್ದರೂ ಸಾಕು, ಅದನ್ನು ಹರದಾರಿ ದೂರ ಅಟ್ಟಿ ಬರುವುದು ಅವಳ ಸ್ವಭಾವ. ಈ ವರ್ಷ ಐತಾಳರ ಅದೃಷ್ಟ ಒಂದು ವಿಷಯದಲ್ಲಿ ಕುಗ್ಗಿತ್ತು. ಭತ್ತಕ್ಕೆ ಬೇಲಿ ಏರಿತು ನಿಜ, ಆದರೆ ಸುಗ್ಗಿ ಗದ್ದೆಯ ಫಸಲು ಕೈಗೆ ಬರಲು ಮೈಬೆವರು ಸುರಿಸಿಯೇ ಅವರೆಲ್ಲರ ಜೀವ ಒಣಗಿತು. ಶೂದ್ರರ ಮನೆಯ ಕೋಳಿಯನ್ನು ತಪ್ಪಿಸಲು ಸೌದೆ ಗದ್ದೆಯ ಬಳಿ ಸುಗ್ಗಿ ಗದ್ದೆ ಮಾಡಿ ಕಂಗಾಲಾದರು. ಅವರ ನೀರಿನ ಕೆರೆ ಇರುವುದು ಮೇಲೆ, ಮೊದಲಿನ ಸುಗ್ಗಿ ಗದ್ದೆಯ ಬಳಿ. ದೂರದ ನೀರನ್ನು ಮುಗಿದು ಮುಗಿದು ಸಾಕಾಯಿತು. ಕೆರೆಯ ನೀರು ಗದ್ದೆಗೆ ಮುಟ್ಟುವುದಕ್ಕೆ 300 ಸಂಬಳಿಗೆ ನೀರು ಹಿಡಿಯಿತು. ಅಷ್ಟು ದೂರವಾದ ಹಾದಿಯಲ್ಲಿ ಬೇರೆಯವರ ಗದ್ದೆಯೂ ಇರಲಿಲ್ಲ. ಹೀಗಾಗಿ ಒಂದು ನೀರಿನಿಂದ ಇನ್ನೊಂದರ ಸರದಿ ಬರುವಾಗ ನೀರಿನ ತೋಡು ಗಾರಾಗಿ ಮುಗಿದಷ್ಟು ನೀರನ್ನು ಬೋರುತ್ತಿತ್ತು. ಇಷ್ಟು ವರ್ಷ ದೊಣ್ಣೆಯಿಂದ ಅವರು ನೀರನ್ನು ಮೊಗೆಯುತ್ತಿದ್ದರು. ಈ ವರ್ಷ ಅದು ಪೂರೈಸುವ ಹಾಗಿಲ್ಲ. ಈ ವರ್ಷದ ಸಾಗುವಳಿಗೆ ಸಂಬಳಿಗೆ ನೀರೇ ಬೇಕು. ಹಾಗೆಂದು ಸಂಬಳಿಗೆಯನ್ನು ಮಾಡಿದರು. ಚಿಮಣೆ ಡಬ್ಬೆಯನ್ನು ತಂದು ಬಡಿದು ಬಿದಿರು ದಬ್ಬೆಯನ್ನು ಬಾಯಿಗೆ ಹೊಂದಿಸಿ ತಾವೇ ತಯಾರಿಸಿದರು. ಪಾರ್ವತಿಯು ತನ್ನ ತಿಂಗಳ ದಿವಸಗಳಲ್ಲಿ ಕುಳಿತಲ್ಲೇ ಹಗ್ಗ ಹೊಸೆದು ಕೊಟ್ಟಳು. ಅಣ್ಣ ತಂಗಿಯರು ಸೇರಿ ಕೆರೆಯಿಂದ ಗದ್ದೆಯ ತನಕ ನೀರಿನ ತೋಡನ್ನು ಹೊಡೆದರು. ಮರುದಿವಸ ಪಾರ್ವತಿಯು ಗೋಪಿ ಚಂಪಿಯರನ್ನು ಬೆಟ್ಟಿಗೆ ಅಟ್ಟಿಕೊಂಡು ಹೋದರೆ ಅಣ್ಣ ತಂಗಿಯರು ಕೆರೆದಂಡೆಯ ಮೇಲೆ ಜಟ್ಟಿಗಳಂತೆ ಸಂಬಳಿಗೆಯನ್ನು ಹಾರಿಸುವುದು ಎತ್ತುವುದು ನಡೆದಿದೆ. ಆ ದಿನ ಮಧ್ಯಾಹ್ನ ಜಾವ ಹೊತ್ತಿಗೆ ಕೆಲಸ ತೊಡಗಿದ್ದರೆ ಮುಗಿಯುವಾಗ ಒಂದು ಜಾವ ರಾತ್ರಿಯಾಗಿತ್ತು. ಐತಾಳರ ತೋಳು ರಟ್ಟೆಗಳು ನೋವುಗೊಂಡವು. ನಡುವೆ ನೀರು ಗದ್ದೆಯನ್ನು ಸೇರಿತೆ ಎಂದು ನೋಡಲು 3 ಬಾರಿ ಗದ್ದೆಯ ಬಳಿಗೆ ಹೋಗಿ ಬಂದರು. ಎಲ್ಲಿ ಸೇರಬೇಕು? ಮೊದಲನೇ ಬಾರಿ ಹೋಗುವಾಗ ಹೊಸ ನೆಲವು ಎಲ್ಲ ನೀರನ್ನು ಕುಡಿದು ತೋಡಿನ ತುದಿಗೂ ನೀರು ಹರಿದಿರಲಿಲ್ಲ. ಆ ರಾತ್ರಿ ಸರಸ್ವತಿಯು ಐತಾಳರು ಎಷ್ಟೆಂದರೂ ದೊಟ್ಟೆ ನೀರಿಗಿಂತ ಸಂಬಳಿಗೆ ಸುಲಭ ಎಂದು ನಿರ್ಧರಿಸಿದ್ದರು. ಬೆಳಗಾಗುವಾಗ ಕೈಯ ತಕ್ಕೂ ಮುಡಿಯ ಎಂದು ಐತಾಳರು ಎಣ್ಣೆ ಸವರಿಕೊಂಡು ಉಜ್ಜುತ್ತಿದ್ದಾರೆ. ದಿನ ಬಿಟ್ಟು ದಿನಕ್ಕೆ ನೀರು ಹಾಕುವ ಅವರ ನಿರ್ಧಾರ ಕರಗಿ 3 ದಿನಕ್ಕೊಮ್ಮೆ ಹಾಕಿದರೆ ಯಥೇಷ್ಟವೆಂದು ನಿರ್ಧರಿಸಿದರು. ಅಣ್ಣದಿಂದ ಈ ಕೆಲಸ ನಡೆಯದೆಂಬುದು ತಂಗಿಗೆ ತಿಳಿಯಿತು. ಅವರು ಕ್ರಮವಾಗಿ ನೆವನ ಹೇಳಿ ಇವತ್ತು ಪಾರಂಪಳ್ಳಿ, ನಾಳೆ ಮಣೂರು, ನಾಡಿದ್ದು ಸಾಲಿಗ್ರಾಮವೆಂದು ತಪ್ಪಿಸಿಕೊಳ್ಳತೊಡಗಿದರು. ಅವರ ತೆರವಾದ ಸ್ಥಾನಕ್ಕೆ ಪಾರ್ವತಿ ಬಂದಳು. ಸೂರನ ಕಿರಿಯ ಹುಡುಗನ ಹತ್ತಿರ, ಮಗು, ನೀನು ನನ್ನ ಗೋಪಿ ಚಂಪಿಯರ್ನ ಇಲ್ಲೇ ಮೇಯಿಸಿ ಬಂದೆ ಅಂದರೆ ಏನಾದರೂ ಹಪ್ಳ ಗಿಪ್ಳ ಕೊಡ್ತೀನಿ ಎಂದಳು. ಆ ಹುಡುಗನಿಗೆ ಬ್ರಾಹ್ಮಣರ ಮನೆಯ ಹಪ್ಪಳ ತಿನ್ನುವ ಆತುರವಾಗಿ ಅವರ ದನ ಮೇಯಿಸುವ ಕೆಲಸಕ್ಕೆ ಒಡಂಬಟ್ಟನು. ತಾವು ಎಷ್ಟು ದಣಿದರೂ ಅತ್ತಿಗೆ ನಾದಿನಿಯರು ಸಂಬಳಿಗೆಯ ಸೇವೆಯನ್ನು ಪರರಿಗೆ ವಹಿಸಲಿಲ್ಲ. ಹಾಗೆ ಪರರಿಂದ ಕೊಚ್ಚಿಕೊಟ್ಟು ಕೆಲಸ ಮಾಡಿಸಿದರೆ ಉಳಿಯುವುದೇನಂತೆ? ಅಂತೂ ಮಕರ ಸಂಕ್ರಾಂತಿಯ ಸಮಯಕ್ಕೆ ಸುಗ್ಗಿ ಹೊಲ ಹಣ್ಣಾಯಿತು. ಇತ್ತ ಹುರುಳಿಯನ್ನು ಕಿತ್ತಾಯಿತು. ಅವಡೆಯ ಸೊಪ್ಪಿನ ಸಂತರ್ಪಣೆ ಮನೆಯಲ್ಲಿ ತಪ್ಪದಾಯಿತು. ದಿನ ಬಿಟ್ಟು ದಿನ ಅದರದೇ ಪಲ್ಯ. ಒಂದೆರಡು ದಿವಸ ಐತಾಳರು ರುಚಿಯಾಗಿದೆ ಎಂದು ಉಂಡರು. ಮುಂದೆ ಅದರ ಮೇಲೆ ಆದರ ಕಡಿಮೆಯಾಯಿತು. ಸರಿ, ಅವರಿಗೆ ಬೇಸರಿಕೆ ಬಂದೀತೆಂದು ಸೊಪ್ಪನ್ನು ತಂದು ಮನೆಯ ಜಾಜಿ ಹಾಕಿದ ನೆಲಕ್ಕೆ ತಿಕ್ಕಿ ಪುಟ ಕೊಡುವ ಕೆಲಸ ಮಾಡಬೇಕಾಯಿತು. ಈ ವರ್ಷ ತುಸು ಮೀರಿದ ಗೆಲುವು ಮನೆಯಲ್ಲಿ.
ಭತ್ತಕ್ಕೆ ಐತಾಳರು ಬಯಸಿದ ಧಾರಣೆಯೇ ಬಂದಿತು. 5 ಪಾವಲಿಗೆ ಸುಂದರ ಸ್ಯಾನಭೋಗರು ಎಷ್ಟು ಬಾರಿ ಕೇಳಿದರೂ ಕೊಡದ ಭತ್ತವನ್ನು ಮಕರ ಸಂಕ್ರಾಂತಿಯ ವೇಳೆ 6 ಪಾವಲಿಯಂತೆ ಮಾರಿದರು. ಆ ವರ್ಷ ಗೋವೆಗೆ ಬಹಳ ಅಕ್ಕಿ ಸಾಗಿತಂತೆ. ದೇವಿಯವರು ಹೇಳಿದ ಕ್ರಯ ಕೊಟ್ಟು ಅಕ್ಕಿಯನ್ನು ಕೊಂಡು ಹೋದರಂತೆ. ಉರುಳಿಗೆ ಬೆಲೆಯೂ ಅಷ್ಟೇ ಚೆನ್ನಾಗಿತ್ತು. ಬಲು ಸ್ವಲ್ಪ ಮನೆಯ ಖರ್ಚಿಗೆ, ಸ್ವಲ್ಪ ಬಿತ್ತಿಗೆ, ಉಳಿದುದೆಲ್ಲ ಮಾರಾಟಕ್ಕೆ. ಉದ್ದು ಅಷ್ಟೊಂದು ವಿಶೇಷವಾಗಿ ಆಗಲಿಲ್ಲ. ಅವಡೆಯ ಕೂಡುಗಳು ಕೈಗೆ ಬರುತ್ತಿವೆ. ಅವೆರಡು ಮನೆಯ ಖರ್ಚಿಗೆ ಬೇಕು. ಒಟ್ಟಿನ ಮೇಲಿಂದ ಐತಾಳರು ಸಾಗುವಳಿಯೊಂದರಿಂದಲೇ 25 ವರಾಹಗಳನ್ನಾದರೂ ನಗದಿಯಿಂದ ಕಂಡಿರಲೇಬೇಕು ಎಂಬ ಅಂದಾಜು ನಮ್ಮ ಸುರನದು. ಹಾಗೆಂದು ಒಂದು ಮುಡಿ ಗೇಣಿಯನ್ನು ಬಾಕಿ ಉಳಿಸಲಿಲ್ಲ. ಅಂತೂ ಐತಾಳರ ಜೀವನದಲ್ಲಿ ಈ ವರ್ಷ ಉತ್ಸಾಹ ಬಹಳವಾಗಿ ಕಾಣುತ್ತಿತ್ತು. ಇದೇ ಸಮಯದಲ್ಲಿ ಎಮ್ಮೆಯನ್ನು ಖರೀದಿಗೆ ಕೊಳ್ಳುವ ವಿಷಯವನ್ನು ಸರಸ್ವತಿ ಪ್ರಸ್ತಾಪಿಸಲು ನಿರ್ಧರಿಸಿದಳು. ಆದರೆ ಐತಾಳರು ಮಜ್ಜಿಗೆ ತಿನ್ನದೆ ಇಷ್ಟು ದಿವಸ ಕಳೀತಂತೆ, ಇನ್ನು ಎಮ್ಮೆ ಮೊಸರು ತಿಂದು ಆಗ್ಬೇಕಾದ್ದೇನಿಲ್ಲ, ಗೋಮಯಕ್ಕೆ ದನ ಇದೆ ಸಾಕು, ಅಟ್ಟಿಗೆ ದನ ಇದ್ದಷ್ಟು ಅಲಂಕಾರ ಎಮ್ಮೆ ಏನು ಎಂದು ವೇದಾಂತ ಹೊರಡಿಸಿದರು. ಸರಸ್ವತಿಯು ನನಗೇನು ಮಜ್ಜಿಗೆ ಬೇಕಿಲ್ಲ ಎಂದು ನಿರಾಶಳಾಗಿ ಕುಳಿತು ಬಿಟ್ಟಳು.